ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿರುವ ಸುಮಾರು 500ಕ್ಕೂ ಹೆಚ್ಚು ಆಟೋ ರಿಕ್ಷಾಗಳ ಚಾಲಕರ ಕುಟುಂಬಗಳು ಈ ದಿನ ಸಂಪೂರ್ಣ ಕಂಗಾಲಾಗಿದ್ದು, ಸುಮಾರು ಎರಡು ತಿಂಗಳ ನಿರಂತರ ಮಳೆಯಿಂದಾಗಿ ಸಾರ್ವಜನಿಕ ಜನಸಾಮಾನ್ಯರು ಇವತ್ತು ಪಟ್ಟಣ ಪ್ರದೇಶಕ್ಕೆ ಬರುವುದನ್ನೇ ಸಂಪೂರ್ಣ ಕಡಿಮೆಯಾಗಿರೋದ್ರಿಂದ ಆಟೋ ರಿಕ್ಷಾ ಚಾಲನೆಯನ್ನು ಅವಲಂಬಿಸಿ ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ಚಾಲಕ ಸಮೂಹ ಇಂದು ದಿಗ್ಭ್ರಾಂತರಾಗಿ ಚಿಂತಾಕ್ರಾಂತರಾಗಿ ಬದುಕನ್ನು ಸಾಗಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಕೊಡಗು ಜಿಲ್ಲೆಯ ಗುಡ್ಡಗಾಡು ಪ್ರದೇಶದ ಆಟೋ ಚಾಲಕ ಸಮೂಹಕ್ಕೆ ತಮ್ಮ ಚಳಿಗಾಲದ ಅಧಿವೇಶನದೊಳಗಾಗಿ ಸೂಕ್ತ ಕುಟುಂಬ ನಿರ್ವಹಣಾ ವೆಚ್ಚವನ್ನು ಕಲ್ಪಿಸಿದರೆ ಬಹಳಷ್ಟು ನೊಂದ ಚಾಲಕ ವೃಂದಕ್ಕೆ ಸಂತೃಪ್ತರಾಗಬಹುದು. ನಮ್ಮನ್ನು ಆಳುವಂತಹ ಸರ್ಕಾರಗಳು ಈ ದಿನ ನಮ್ಮಗಳ ಸಾಲದ ಹೊರೆಯನ್ನು ಹೊತ್ತಿರುವಂತಹ ಸುಮಾರು 4 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳ ಸಾಲವನ್ನು ಮಾಡಿ ಆಟೋ ರಿಕ್ಷಾಗಳನ್ನು ಖರೀದಿಸಿ ಕುಟುಂಬ ನಿರ್ವಹಣೆಯನ್ನು ಮಾಡ್ತಾ ಇದ್ದಾವೆ. ಇವತ್ತು ಅತ್ಯಂತ ವಿದ್ಯಾವಂತರು ತಮ್ಮ ಪದವಿಯ ನಂತರ ಸರ್ಕಾರಿ ಉದ್ಯೋಗಗಳನ್ನ ಇಲ್ಲದೇ ತಮ್ಮ ಜೀವನೋಪಾಯಕ್ಕಾಗಿ ಆಟೋ ರಿಕ್ಷಾವನ್ನು ಖರೀದಿಸಿ ಇವತ್ತು ಸಾಲದ ಸುಳಿಯಲ್ಲಿ ಸಿಲುಕಿ ಮಳೆಗಾಲದಲ್ಲಿ ಕುಟುಂಬ ನಿರ್ವಹಣೆಗೆ ಸಂಪೂರ್ಣ ಪರಿತಪಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ನಮ್ಮನ್ನಾಳುವ ವ್ಯವಸ್ಥೆಗಳು ಸಂಪೂರ್ಣ ಬಡ ಸಮೂಹದ ಸಹಾಯಕ್ಕೆ ನಿಲ್ಲಬೇಕಾಗಿ ನಾವು ಈ ಮೂಲಕ ಪ್ರಾರ್ಥನೆಯನ್ನು ಮಾಡಿಕೊಳ್ತೀವಿ.